ಅಣ್ಣ ಅತ್ತಿಗೆ. ಏನಪ್ಪ ಶಂಕರ, ಅಲ್ಲ ಕಣು, ಬೆಳಗ್ಗೆಯಿಂದ ನಿನ್ನೆ ಸವಾರಿ ಎಲ್ಲಿಗೆ ಹೋಗಿತ್ತು? ನಿಮ್ಮ ಅಣ್ಣನವರು ನಿನ್ನ ದಾರಿಯನ್ನು ಎಷ್ಟು ಕಾಯ್ತಾ ಇದ್ರು ಗೊತ್ತಾ? ಇದುವರೆಗೂ ನಿನ್ನ ದಾರಿ ಕಾಯ್ದು ಕಾಯ್ದು ಈಗ ತಾನೇ ಒಳಗಡೆ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಬಾ, ಊಟ ಮಾಡುವೆ ಅಂತೆ. ನಂದು ಊಟ ಆಗಿದೆ ಅದಕ್ಕೆ. ಏನು ಸೇವಂತಿ ನೀನು? ನನ್ನ ತಮ್ಮ ದೊಡ್ಡ ಆಫೀಸರ್ ಗೊತ್ತಿಲ್ಲವೇ? ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗಿ ಬಂದಿರಬಹುದು. ಶಂಕರ, ಈ ಹೆಣ್ಣು ಮಗಳು ಯಾರಪ್ಪ? ಏನಿದು ಇಬ್ಬರ ಕೊರಳಲ್ಲಿ ಹೂವಿನ ಮಾಲೆ? ಓಹೋ ಅಣ್ಣ, ನಾನು ಮರೆತೇ ಬಿಟ್ಟಿದ್ದೆ. ಇವಳು ನನ್ನ ಕ್ಲಾಸ್ಮೇಟ್ ಅಣ್ಣ. ಕಾಲೇಜಿನಲ್ಲಿ ಓದುತ್ತಿರುವಾಗ ಇಬ್ಬರು ಒಟ್ಟಿಗೆ ಓದಿದವರು ಅಣ್ಣ. ಶಂಕರ, ಇವಳು ಬರೀ ನಿನ್ನ ಕ್ಲಾಸ್ಮೇಟು ಅಥವಾ ಬೇರೆ ಏನಾದ್ರೂ? ಕ್ಷಮಿಸಿ ಅತ್ತಿಗೆ, ನಾವಿಬ್ಬರು ಬಹಳ ದಿನಗಳಿಂದ ಪ್ರೀತಿಸುತ್ತಾ ಇದ್ವಿ. ಆದರೆ ನಿಮ್ಮ ಅನುಮತಿ ಇಲ್ಲದೆ ನಾವು ಈಗ ಮದುವೆ ಮಾಡಿಕೊಂಡು ಬಂದಿದ್ದೇವೆ. ನಮಗೆ ಆಶೀರ್ವಾದ ಮಾಡಿ. ನವದಂಪತಿ ಜೋಡಿ ತುಂಬಾ ಚೆನ್ನಾಗಿದೆ. ಹೌದು, ಏನಮ್ಮ ನಿಮ್ಮ ತಂದೆಯವರ ಹೆಸರು? ಈ ಊರಿನ ಆಗರ್ಭ ಶ್ರೀಮಂತನಾದ ದಶಕಂಠನ ಏಕೈಕ ಪುತ್ರಿ ಅಮೃತಾನಂತನ. ಹೇ ಶಂಕರ, ಎಂತ ಮನೆತನದ ಹೆಣ್ಣು ಕಳೆದುಕೊಂಡು ಬಂದಿದ್ದೀಯೋ? ನೀನೊಬ್ಬ ವಿದ್ಯಾವಂತ, ಬುದ್ಧಿವಂತ ಅಂತ ತಿಳಿದಿದ್ದೆ. ಆದರೆ ನಮ್ಮ ಮನೆತನದ ನೆಮ್ಮದಿಯನ್ನು ಹಾಳು ಮಾಡಿದ ಆ ಕ್ರೂರಿ ನೀಚ ಮನುಷ್ಯನ ಮಗಳನ್ನು ಮದುವೆಯಾಗಿ ಬಂದಿದ್ದೀಯಲ್ಲೋ? ಮದುವೆ ಆಗಲು ಹೇಗಾದರೂ ಮನಸ್ಸಾಯ್ತಪ್ಪ. ವಿಷಯ ತಿಳಿದರೂ ನೀನು ಈ ಕೆಲಸ ಮಾಡುವುದು ಸರಿಯಲ್ಲಪ್ಪ. ಅಲ್ವೋ, ಒಂದೇ ಒಂದು ಮಾತು ನಮ್ಮನ್ನ ಕೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವೇನೋ? ಹೋಗ್ಲಿ ಬಿಡೆ, ಮದುವೆ ಆಗಿ ಹೋಗಿದೆ ಅಂದ ಮೇಲೆ ಯಾರೇನು ಮಾಡೋಕ್ಕಾಗತ್ತೆ? ನೋಡು, ಇಲ್ಲಿ ಬಂದಿರುವ ಸಂಬಂಧವನ್ನ ಉಳಿಸಿಕೊಳ್ಳುವುದು ಒಂದು ಮಹಾಕಲೆಯಾಗಿದೆ. ಶಂಕರ, ನೋಡು, ಹೇಗಿದ್ರು ಮದುವೆಯಾಗಿ ಬಂದಿದ್ಯಾ. ನಿನಗೆ ನಾವ್ಯಾರು ಏನು ಮಾಡಲು ಸಾಧ್ಯವಿಲ್ಲ. ಈ ಕಲಿಯುಗದಲ್ಲಿ ಮನೆಗೆ ಬಂದಿರುವ ಮಹಾಲಕ್ಷ್ಮಿಯನ್ನ ಯಾರಾದ್ರೂ ಬೇಡ ಅನ್ನಲು ಸಾಧ್ಯನಾ? ನವದಂಪತಿ ಜೋಡಿ ತುಂಬಾ ಚೆನ್ನಾಗಿದೆ. ಹೌದು, ಏನಮ್ಮ ನಿಮ್ಮ ತಂದೆಯವರ ಹೆಸರು? ನೋಡಿ ಮಾವ, ಈ ಊರಿನ ಆಗರ್ಭ ಶ್ರೀಮಂತನಿದ್ದನಲ್ಲ, ಅವರ ಏಕೈಕ ಪುತ್ರಿ ಅಮೃತ ಅಂತ. ನವದಂಪತಿ ಹೆತ್ತವರ ಎದುರು ಎದೆಗೊಟ್ಟು ಮಾತನಾಡಬೇಡ. ಕ್ಷೇಮವಾಗಿ ಮನೆ ತಲುಪಿದ ದಾರಿಯನ್ನು ಎಂದಿಗೂ ಮರೆಯಬೇಡ. ಒಂಟಿ ನಾನೆನ್ನುವಾಗ ಜೊತೆಗೆ ಬಂದ ಮಾನವರನ್ನು ಎಂದಿಗೂ ಮರೆಯಬೇಡ ಎಂದು ಸದಾ ನೀವೇ ಹೇಳುತ್ತಿರಲ್ಲವೇ? ಅಂದ ಹಾಗೆ ಇವಳು ತುಂಬಾ ಒಳ್ಳೆಯವಳು ಅಣ್ಣ. ಹೌದು ಮಾವ, ಇವರು ಹೇಳಿದಂತೆ, ನಿಮ್ಮ ತಮ್ಮ ಹೇಳಿದಂತೆ ನಾನು ತುಂಬಾ ಒಳ್ಳೆಯವಳು. ನೋಡಿ, ನನ್ನ ತಂದೆಯವರೇನೋ ಕೆಟ್ಟರಿರ್ಬೋದು, ಆ ರೀತಿ ನಾನು ಕೆಟ್ಟವಳಲ್ಲ. ಹೂವಿನ ಗಿಡ ಮುಳ್ಳಾಗಿರುತ್ತೆ, ಹಾಗಂತ ಆ ಗುಲಾಬಿ ಸುತ್ತ ಅದು ಪುಷ್ಪಗಂಧ ಹೀರುವುದಿಲ್ಲ. ಅದರಂತೆ ನಿಮ್ಮ ಮಾತಿನಂತೆ ನಾನು ತಕ್ಕಂತೆ ನಡೆಸಿದ್ದೇನೆ ಮಾವ. ನನ್ನ ಮಾತು ತಿಳಿ ತಮ್ಮ, ನಿನ್ನ ಸ್ವಚ್ಛಂದವಾದ ಮನಸ್ಸಿನ ಅಂತರಾಳ. ಅದೇ ರೀತಿಯಾಗಿ ಮಂಗಳ ಸೂತ್ರದಲ್ಲಿಯೇ 3 ಗಂಟುಗಳು ಹೆಣ್ಣಿಗೆ 3 ಸ್ತುತಿಗಳನ್ನೇ ತಿಳಿಸಿವೆ. ಮೊದಲನೆಯ ಗಂಟು ಗಂಡನಿಗೆ ವಿಧೇಯನಾಗಿರುವ ಸಂಕೇತ. ಎರಡನೆಯದು ಕುಟುಂಬದ ಸದಸ್ಯರಿಗೆ ಸೇರಿದವಳೆಂಬುದರ ಸಂಕೇತ. ಮೂರನೆಯದು ದೇವರಿಗೆ ಅರ್ಪಿತವೆಂಬುದರ ಸಂಕೇತ. ಇವುಗಳನ್ನು ಅರಿತು ಬದುಕಬೇಕಮ್ಮ. ನಾವು ಹೆಚ್ಚಿಗೆ ಕಲಿತವರಲ್ಲ, ತಿಳಿದಿದ್ದನ್ನೇ ತಿಳಿಸಿದ್ದೇನೆ ಅಷ್ಟೇ. ಆಯ್ತು ಮಾವ, ನಿಮ್ಮ ಮಾತಿನಂತೆ ನಾನು ನಡೆಯುತ್ತೇನೆ ಎಂದು ತಪ್ಪು ಮಾಡುವುದಿಲ್ಲ. ಸರಿ ಮಾವ. ಶಂಕರ, ನೀನು ಕೂಡ 3 ಗಂಟು ಹಾಕಿದರೆ ಸಾಕಲ್ಲ, ಅವುಗಳಿಗೆ ವಿಧೇಯನಾಗಿರಬೇಕು. ಆಯ್ತು ಅಣ್ಣ, ನಿಮ್ಮ ಎಲ್ಲಾ ಮಾತುಗಳಿಗೆ ನಾನು ಸದಾ ಬದ್ಧನಾಗಿರ್ತೇನೆ. ಅಲ್ಲರಿ, ಈ ಪ್ರಪಂಚದಲ್ಲಿ ಮನುಷ್ಯ ಅದೆಷ್ಟು ಸ್ವಾರ್ಥಿ ಅಲ್ವೇನ್ರಿ?
ಯಾರನ್ನಾದ್ರೂ ದ್ವೇಷಿಸಲು ಶುರು ಮಾಡಿದ್ರೆ ಅವನೆಷ್ಟೇ ಕೆಟ್ಟವನಾದ್ರೂ ಕೂಡ ಅವನನ್ನ ಒಳ್ಳೆಯವನಂತೆ ಪ್ರೀತಿ ಮಾಡ್ತಾರೆ. ಆದ್ರೆ ಇನ್ನು ಒಳ್ಳೆಯವನು ಅದೆಷ್ಟೇ ಕೆಟ್ಟವನಾಗಿದ್ರು ಕೂಡ ಅವನನ್ನ ಕೆಟ್ಟವನು ಅಂತಾನೆ ತೀರ್ಮಾನ ಮಾಡಿಬಿಡ್ತಾರೆ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರು, ಹರಿಯುವ ನೀರಲ್ಲಿ ಮುಳುಗಿ ಹೇಳುತ್ತಾ ಮುಕ್ತಿ ತೊರೆಯುವುದು ಎನ್ನುವ ಕಲ್ಪನೆಗೆ ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾಡುವ ದೀಪ ಅರಿತು ಮಾಡಲು ಜನ್ಮ ಸಾರ್ಥಕ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮಾಮ, ಏನಿದು ನಮ್ಮ ಮನೆಯಲ್ಲಿ ಸಂಭ್ರಮದ ಶಿಖರವೇ ಬಂದಂತಿದೆ. ಬಾ ಭದ್ರ, ಇನ್ನೂ ಸ್ವಲ್ಪ ಮುಂಚಿತವಾಗಿ ಬರಬಾರದೆ? ಈ ಸಂತೋಷದ ಸಂಭ್ರಮದಲ್ಲಿ ನೀನು ಕೂಡ ಭಾಗಿಯಾಗಿರ್ತಿದ್ದೆ. ಏನಿದು ಮಾಮ, ಶ್ರೀಮಂತಿಕೆ ಮಾತ್ರ ದೊರಕುತ್ತೇನೆ ಎಂದು ಜಂಬೆ ಕೊಚ್ಚಿಕೊಳ್ಳುವ ಗುಲಾಬಿ ಹೂವು
ಕೆಸರಿನಲ್ಲಿ ನಿಂತಿರುವ ಹಾಗಿದೆ. ಭದ್ರ, ಅಮೃತ ಈಗ ನಮ್ಮ ಮನೆಯ ಸೊಸೆ, ನಮ್ಮ ಶಂಕರನ ಧರ್ಮ ಪತ್ನಿಯಾಗಿ ಬಂದಿದ್ದಾಳಪ್ಪ. ಛೆ, ಇದು ಎಂತ ಅನಾಹುತ! ಸುಂದರವಾದ ಈ ಗೂಡಿನಲ್ಲಿ ರಣಹದ್ದು ಬಂದು ವಾಸಿಸುವುದೇ. ಈ ಸುಖಕರವಾದ ನೆಮ್ಮದಿಯನ್ನು, ಕುಟುಂಬವನ್ನು ಹಾಳು ಮಾಡಲು ಬಂದಿರುವ ರಾಕ್ಷಸ ವಂಶದ ಹೆಣ್ಣಿದು. ಇನ್ನು ಏನೇನು ಕಾದಿದೆಯೋ ಈ ಮನೆತನಕ್ಕೆ. ಏಕೆ ಭದ್ರ, ಮೌನವಾಗಿ ಬಿಟ್ಟಿಯಲ್ಲ? ಮಾಮ, ತೆನೆ ಬಿಟ್ಟ ಪೈರು ಬಾಗುತ್ತದೆ, ಬಾಳೆಯ ಕೊನೆಯೂ ಸಾಬಾಗುತ್ತದೆ, ಫಲ ಬಿಟ್ಟ ಗಿಡವು ಬಾಗುತ್ತದೆ. ಮಾಮ, ಜಗತ್ತಿಗೆ ಏನು ಕೊಡದ ಈ ಜನ್ಮದ ಜೀವ ಬೀಗುತ್ತದೆ. ಬದುಕು ಒಂದೊಂದು ಕ್ಷಣ, ಒಂದೊಂದು ಮುಖದ ಹಾಡುಗಳ ತುಣುಕು ಅಲ್ಲವೇ ಮಾಮ? ಮಾವ, ಅಂದಾಗೆ ಇವ್ರ್ಯಾರು? ಅಮೃತ, ನೋಡು, ಇವನು ನನ್ನ ಪ್ರೀತಿಯ ತಮ್ಮ ವೀರಭದ್ರ ಅಂತ ಇವನ ಹೆಸರು. ನೋಡು, ಮಾತಿನಲ್ಲಿ ಮೈ ಮರೆತು ನಾವೆಲ್ಲ ಊಟ ಮಾಡುವುದನ್ನೇ ಮರೆತು ಬಿಟ್ಟಿದ್ದೀವಿ. ಬನ್ನಿ, ಎಲ್ರು ಸೇರಿ ಊಟ ಮಾಡೋಣ. ಕುತಂತ್ರದ ಬಲೆಗೆ ಶಂಕರನನ್ನು ಸಿಲುಕಿಸಿದೆಯಾ ಮಗಳೇ? ಇವರಿಂದಾಗಲಿ ನಿನ್ನಿಂದ ಹೋಗಲಿ ಈ ತುಂಬಿದ ಸಂಸಾರಕ್ಕೆ ಯಾವ ತಕ್ಕಿ ಬಾರದಂತೆ ನಿನಗೆ ಎದುರೊಳಗೆ ಕುಸ್ತಿಯ ಕಣದಲ್ಲಿ ಸವಾಲಿರುತ್ತೇನೆ. ನಿನಗೆ ಬೆಂಬಲ ಕೊಟ್ಟು ನಿಮ್ಮ ಸ್ನೇಹಿತ ವಿಷಯ ಕಂಠನನ್ನು ಈ ಭೂಲೋಕದಿಂದಲೇ ಔಟ್ ಮಾಡಲು ಇದ್ದಾರೆ. ನನ್ನ ಹೆಸರು ಚಲದಂಕ ಮಲ್ಲ ಭದ್ರನೇ ಅಲ್ಲ. ದುಡ್ಡಿಲಿಂದ ಮೆರೆಯುವ ದುರಂಕಾರದ ಹೆಣ್ಣುಗಳು ಮದುವೆಗೆ ಮುಂಚೆ ತನ್ನ ಪ್ರಿಯಕರನ ಹೊಂದಿಗೆ ಕೆಟ್ಟ ಸಂಬಂಧಗಳನ್ನು ಇಟ್ಟುಕೊಂಡು ಮದುವೆಯಾದ ಮೇಲೆ ಬಂದಿತನದ ಹೆಸರಿನಲ್ಲಿ ದೇವರನ್ನು ದ್ವೇಷಿಸಿರುವ ಸಂಖ್ಯೆ ಹೆಚ್ಚಾಗಿದೆ ಈ ಸಮಾಜದಲ್ಲಿ.